ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಫುಲ್ಲು ಹರಿಬರಿ. ನಾನು ಬೆಳಗ್ಗೆಯಿಂದ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಗೈಸ್. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಏನಕ್ಕೆ ಬಂದೆ, ಕೀ ಹಾಕಕ್ಕೆ ಬಂದೆ. ಮನೆಯೆಲ್ಲ ಹಾಕ್ಬಿಟ್ಟು ಎಸ್ ಬೈ ಬಾಯ್. ಏಂತಕ್ಕೆ ಹೋಗ್ತಿದ್ದೀವಿ ಎಲ್ಲನೂ ಹೇಳ್ತೀನಿ, ಓಕೆನಾ? ವೆಯ್ಟ್, ಏನಾಯಿತು? ಒಂದು ಕಾರು, ಇದು ನಾವು ಹೋಗೋ ಕಾರು, ಇದು ಜಾಕ್ಸನ್. ಹಾಯ್ ಸಲ. ಡೆಲ್ಸಿ ನನ್ನ ತಂಗಿ ವಾಲೆ ಹಾಕಿರಲಿಲ್ಲ, ಸೊ ಅದಕ್ಕೆ ಅವಳಿಗೆ ವಾಲೆ ತಂದುಕೊಟ್ಟೆ. ನಮ್ಮ ಮಮ್ಮಿ ಹಾಕ್ತಾಯಿದ್ರು ಅವಳಿಗೆ. ಅವಳು ಎಲ್ಲಿ ಬಂದರೂ ಅದೇ ಥರ ವಾಲೆ ಮೆಸ್ಸಿಂಗ್ ಮಾಡಿಬಿಡೋದು, ಏನಾದರೂ ಒಂದು ಮರ್ತು ಬಿಡೋದು, ಅದೇ ಆಗೋಯ್ತು ಅವಳದು. ಸೊ ಇದರಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಂತಕ್ಕೆ ಹೋಗ್ತಾ ಇದ್ದೀನಿ, ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ, ಆಯಿತಾ? ಸೊ ನಾನು ಹೀಗೆ ಫೀಡಿಂಗ್ ಕುರ್ತಿ ಒಂದು ಹಾಕ್ಕೊಂಡಿದ್ದೆ. ನಂಗೆ ಅದೇ ಕಂಫರ್ಟಬಲ್ ಹೊರಗಡೆ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕು ಅಂತಂದರೆ. ಹಿಂದೆ ಕಾರಲ್ಲಿ ಅಪ್ಪ ಅಮ್ಮ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲಿಗೆ ಹೋದ? ಆ್ಯಂಡ್ ಈ ಕಾರಲ್ಲಿ ನಾನು ನಮ್ಮ ತಂಗಿಯವರು ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ. ಅಂದರೆ ಕೊಳ್ಳೇಗಾಲ ದಾಟಿ ಕೌದಳ್ಳಿ ಅಂತ ಬರುತ್ತೆ. ಸೊ ಅದು ನಮ್ಮ ಊರು, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಂದು ಅದೇ ಊರು, ನಮ್ಮ ಅಮ್ಮಂದು ಅದೇ ಊರು. ನಮ್ಮ ಅಪ್ಪಂದು ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ದೂರ, ಹೊಸೂರು ಅಂತ ಹೇಳಿ. ಭಯ್ಯ ಮಾಡ್ಬಿಡು, ಭಯ್ಯ ಮಾಡ್ಬಿಡು. ಹಾಗೆ ಹೋಗ್ತಾನೆ ಊಟ ಮಾಡ್ಕೊಬಿಡೋಣ ಅಂತ ಊಟ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಕನಕಪುರದಲ್ಲಿ ನಿಲ್ಲಿಸ್ಬಿಟ್ಟು ನಾವು ಇಲ್ಲಿಂದ ಹೊರಟಿದ್ದೆ 12 ಗಂಟೆ. ನಾನು ಪರೋಟ ತಿಂದೆ, ನನ್ನ ತಂಗಿನೂ ಪರೋಟ ತೊಗೊಂಡ್ಳು. ಅಮ್ಮ ಮಾತ್ರ ಮುದ್ದೆ ತೊಗೊಂಡು ತಿಂದಿದ್ದಾಯಿತು. ಆ್ಯಂಡ್ ಇವನು ಕೂಡ ಅವಾಗೇ ಎದ್ದಿದ್ದ. ಅವನಿಗೆ ಫೀಡ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲಿಗೆ ತೋರಿಸ್ತಾ ಇದ್ದೆ. ಮಲ್ಕೊಂಡೇ ಇದ್ನಲ್ಲ, ಸ್ನಾನ ಮಾಡಿಸ್ಬಿಟ್ಟು ಅವನಿಗೂ ಇರಿಟೇಟ್ ಆಗುತ್ತೆ ಅಂದ್ಬಿಟ್ಟು ಬಿಸಿಲಿಗೆ ಕರ್ಕೊಬಂದು ತೋರಿಸ್ತಾ ಇದ್ದೆ. ನಾವೆಲ್ಲ ಬಿರಿಯಾನಿ ತಿಂದ್ವಿ, ಇವ್ರು ತಿಂದರು, ನಾನು ತಿಂದಿಲ್ಲಪ್ಪ. ನಮ್ಮಮ್ಮ ಮುದ್ದೆ ಮತ್ತು ಪರೋಟ ತಿಂದರು. ಅದೆಡ್ತೀನಿ. ಏಂತಕ್ಕೆ ಹೋಗ್ತಿದ್ದೀವಿ ಗೊತ್ತಾ ಗೈಸ್? ನಮ್ಮದು ವರ್ಷ ಅರ್ಕೆ ಇರುತ್ತೆ. ಅಂದರೆ ನಮ್ಮಪ್ಪ ಮಾಡ್ಕೊಂಡಿರೋದು, ನಾನು ಚಿಕ್ಕ ವಯಸ್ಸಿಂದ ಇರಬೇಕಾದ್ರಿಂದನೂ ಅದೊಂದು ಅರ್ಕೆ ಅಂತ ಮಾಡ್ತಾರೆ. ಅಲ್ಲಿ ಮೇಕೆ ಓಡಿಸಿ ಎಲ್ರಿಗೂ ಊಟ ಹಾಕಿಸ್ತಾರೆ. ಅದು ಹಬ್ಬ ಬಂದು ಜನವರಿ 17ನೇ ತಾರೀಕು, ವರ್ಷ 17ನೇ ತಾರೀಕೆ ಇರುತ್ತೆ. ಸೊ ಇದಕ್ಕೆ ಹೋಗ್ತಾ ಇರೋದು, ಆ ಫಂಕ್ಷನ್ ಊರಬ್ಬನ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇರೋದು. ಆಲ್ಸೋ ನಾವು ಕೂಡ ಈ ವರ್ಷ ಅರ್ಕೆ ಮಾಡ್ಕೊಂಡಿದ್ವಿ. ಆ್ಯಂಡ್ ಮೈಕಲ್ ಕೂಡ ಕೂದಲು ತೆಗಿಸ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇರೋದು. ಮೈಕಲ್ ಎಂತ ಕೂದಲು ತೆಗಿಸ್ತಿದ್ದಾನೆ ನಿಮ್ಗೆ ಗೊತ್ತಿರಬೇಕು. ಮಗು ಆದಮೇಲೆ ಅವನು ಕೂದಲು ಬಿಟ್ಟಿದ್ದ ಮಗುಗೋಸ್ಕರ ಅಂದ್ಬಿಟ್ಟು. ಅದೇ ಪ್ರೆಗ್ನೆಂಟ್ ಇರಬೇಕಾದ್ರೆ ಕೂದಲು ತೆಗಿಸ್ಬಾರ್ದು ಅಂತ ಹೇಳ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದರಿಂದ ಅವನು ಕೂದಲು ತೆಗ್ಸಿರ್ಲಿಲ್ಲ. ಆಮೇಲೆ ಇವಾಗ ತೆಗ್ಸೋ ಟೈಮ್ ಅವನಿಗೆ ಬಂದಿದೆ. ಅದಕ್ಕೋಸ್ಕರ ಕೂದಲು ಕೂಡ ತೆಗಿಸ್ತಾ, ಹಾಗೆಯೇ ನಾವು ಬಿರಿಯಾನಿ ಎಲ್ಲ ಮಾಡಿ ಚಿಕನ್ ಬಿರಿಯಾನಿ ಅಲ್ಲಿ ಹಾಕಿದ್ವಿ. ಈ ಕಾರಲ್ಲಿ ನೋಡಿ ಅವನು ಮುಂದೆ ಕಾರಿಂದ ಅಮ್ಮ 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 ಅಂತ ಕಿರಿಸ್ತಾ ಇದ್ದ. ಅವ್ರ ಅಮ್ಮನ ಕರೀತಾ ಇದ್ದ ಜಾಕ್ಸನು, ಅಮ್ಮ 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 ಅಂದ್ಕೊಂಡು. ಆ್ಯಂಡ್ ಜೆಸಿಕಾ ಅಂತೂ ಫುಲ್ಲು ಜೋಶು. ಅವಳಂತೂ ನಿದ್ದೆನೇ ಮಾಡಿಲ್ಲ ಗೈಸ್, ಆಟ ಆಡ್ಕೊಂಡು ಅವಳು ಪಾಡಿಗಿದ್ಲು. ತುಂಬಾ ಚೆನ್ನಾಗಿತ್ತು, ನೇಚರ್ ಎಲ್ಲ ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಜಾಕ್ಸನ್ ಬ್ಯಾಕ್ ಆ ಕಾರಿಂದ ಆ ಕಾರ್ ಈ ಕಾರಿಗೆ ಬಂದ್ಬಿಟ್ಟ. ನಡಿ ಹಾಯ್ ಸಲ ಮುತ್ತಾಕತ್ತೀರಿ ಹೆಂಗಪ್ಪ ಅವರು ನಂಬ ಎಲ್ಲಿಗೆ ಹೋಗ್ತಿದ್ದೀವಿ? ಈರುಳ್ಳಿ ಎಲ್ಲ ತೊಗೋಬೇಕಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಟೊಮೆಟೊ ಈಸ್ಕೊಂಡಿರಲಿಲ್ಲ, ಅದಕ್ಕೆ ಇಲ್ಲಿ ಏನಂತಾರೆ ಅಗ್ರಿಕಲ್ಚರ್ ಇರುತ್ತಲ್ಲ, ಇಲ್ಲೇ ಟೊಮೆಟೊ ಎಲ್ಲ ಬೆಳೆದಿರ್ತಾರಲ್ಲ, ಅಲ್ಲಿ ನಿಲ್ಸಿದ್ವಿ. ಕೇಳಿ ನೋಡೋಣ. ನೋಡಿ, ಟೊಮೆಟೊ ಫಾರ್ಮ್ ಇದು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲ ಫುಲ್ಲು ರೆಡ್ಗಿದೆ. ಅಲ್ಲಿ ಅಪ್ಪ ಅಮ್ಮ ಎಲ್ಲ ಕೇಳ್ತವ್ರು. KG ಕೇಳೋಣ, ಊರಲ್ಲಿ ಕೇಳಿದ್ವಿ 20 ಹೇಳಿದ್ರು. ಇಲ್ಲಿ ಎಷ್ಟು ಅಂತ ಕೇಳಿ ನೋಡೋಣ.
ಅಲ್ಲಿ ಹನೂರಲ್ಲಿ ಕೇಳಿದಾಗ 1 kg 20 ಅಂತ ಹೇಳಿದ್ರು. ಸೊ ಇದರಲ್ಲಿ ಎಷ್ಟು kg ಇದೆ ಅಂತೆಲ್ಲ ನಾವು ತೂಕ ಮಾಡಿರಲಿಲ್ಲ. ಸೊ ಒಂದು ಟ್ರೇ ಬಂದು 250 ಅಂತ ಹೇಳಿದ್ರು. ಸೊ 250ಗೆ ನಾವು ತೊಗೊಂಡ್ವಿ. ಅದರಲ್ಲಿ ಅಮ್ಮ ಸಾಂಬಾರಿಗೆ ಅರ್ಧ, ನಾನು ಅರ್ಧ ಬಿರಿಯಾನಿ ಕೂಡ ಹಾಕ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಗೊಂಚಲೇ. ಸಾಲ ಏನಕ್ಕೆ ಸರಿ ಕುಡಿ. ನನ್ನ ಮಗ ಅಂತೂ ಅವ್ರ ಚಿಕ್ಕಪ್ಪನ ಜೊತೆ ನಕ್ಕೊಂಡು ಏನೋ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದ. ನಮ್ಮಮ್ಮ ಅಂತೂ ಹೇಗೆ ಮೋಟಿವೇಶ್ನಲ್ ಅಂತಂದರೆ, ನನಗೆ ಏನಾದರೂ ಫೋನ್ ನನ್ನ ಕೈಯಲ್ಲಿಲ್ಲ ಅಂದರೆ ಅಲ್ಲೂ ಟೊಮೆಟೊ ಇದರಲ್ಲಿ ನೀವು ನೋಡಿರ್ಬೋದು ಫಾರ್ಮಲ್ಲಿ, ಯೂಟ್ಯೂಬ್ ಮಾಡಿ ಹೋಗು, ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕು ಅಂದ್ಬಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಮಾಡೋದಕ್ಕೆ ರೇಗಿಸ್ತಾರೆ. ನಮ್ಮಮ್ಮ ಒಬ್ಬರೇ, ನಮ್ಮಮ್ಮ, ನನ್ನ ತಂಗಿ, ನನ್ನ ಹಸ್ಬೆಂಡು, ಇವ್ರು ಮಾತ್ರ ನನ್ನ ಮೋಟಿವೇಶ್ನಲ್ ಮಾಡೋದು. ಯೂಟ್ಯೂಬ್ ಯಾವಾಗ ವೀಡಿಯೋ ಹಾಕ್ತೀಯ, ವೇಟ್ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಮಾಡು ಅಂದ್ಬಿಟ್ಟು, ಯೂಟ್ಯೂಬ್ ಮಾಡು, ವೀಡಿಯೋಸ್ ಎಲ್ಲ ಮಾಡು ಅಂದ್ಬಿಟ್ಟು. ಸೊ ತುಂಬಾ ಖುಷಿಯಾಗತ್ತೆ ಈ ಥರ ಎಲ್ಲ ಹೇಳ್ತಾ ಇದ್ರೆ. ಬೇರೆಯವ್ರು ಏನಂದರೆ ಏನು, ನಮ್ಮ ಫ್ಯಾಮಿಲಿಯವ್ರು ನಮ್ಗೆ ಸಪೋರ್ಟ್ ಇದ್ದಾರೆ, ನಮ್ಮ ಹಸ್ಬೆಂಡ್ ನಮಗೆ ಸಪೋರ್ಟ್ ಇದ್ದಾರೆ, ಅದು ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಹೋದರೆ ನಮ್ಮ ಅಪ್ಪನೂರು, ಹಿಂಗೆ ಹೋದರೆ ಇದು ನಮ್ಮ ಅಮ್ಮ ಊರು. ಸೊ ಊರಿಗೆ ಬಂದಾಯಿತು. ಇಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಮುಂದೆನೇ ಲೆಫ್ಟಿಗೆ ನಮ್ಮ ಅಜ್ಜಿ ಮನೆ ಬರುತ್ತೆ. ಸೊ ತುಂಬಾ ಖುಷಿ ಆಯಿತು. ತುಂಬ ದಿವಸ ಆಗಿತ್ತು, ಮದುವೆಗೆ ಮುಂಚೆ ಹೋಗಿದ್ದು, ಲಾಸ್ಟ್ ಜನವರಿಗೆ ಹೋಗಿದ್ದು, ಲಾಸ್ಟ್ ಇಯರ್ ಜನವರಿಗೆ. ಸೊ ಈ ವರ್ಷ ಹೋಗಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಅಲ್ಲಿ ಇರೋ ಚಿಕ್ಕದು ಚರ್ಚ್. ನಮ್ಮಮ್ಮ ಫಸ್ಟೆಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಇಲ್ಲೇ ಹೋಗ್ತಾ ಇದ್ದಿದ್ದು ಚರ್ಚ್ಗೆ. ಆಫ್ಟರ್ 3 hours ಫೈನಲಿ ಅಜ್ಜಿ ಮನೆ ಬಂದೇ ಬಿಡ್ತು. 3 hours ಆಗಿಲ್ಲ, 4 hours ಆಯಿತು. ನಾವಿಲ್ಲಿ ಬಂದು ಸೇರಿದ್ದು 4 ಗಂಟೆ ಆಯಿತು. ತಾತುನೂರಿಲ್ವಾ? ಅಲ್ಲೋಗಿ ಇಳ್ದಿದ ತಕ್ಷಣ ಏನೇನು ತೊಗೊಬಂದಿದ್ವಿ ಆ ಲಗೇಜ್ನೆಲ್ಲ ಇಳಿಸ್ತಾ ಇದ್ವಿ. ಸೊ ಆ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಮತ್ತು ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಕೂಡ ಇಳಿಸ್ತಾ ಇದ್ವಿ. ಆ್ಯಂಡ್ ಮನೆ ತುಂಬ ಗಲೀಜಿತ್ತು. ಆ ತಾತನೂ ನಮ್ಮ ಮನೇಲಿದ್ದರು, ಅಂದರೆ ಅಮ್ಮ ಮನೇಲಿದ್ದರು. ಸೊ ಅಜ್ಜಿ ಕೂಡ ಮಾಮ ಅವ್ರ ಮನೇಲಿದ್ದರು. ಸೊ ಅಲ್ಲಿ ಮೈಸೂರಲ್ಲಿದ್ದರು. ಅದರಿಂದ ಮನೆ ಈ ಥರ ಗಲೀಜಾಗಿತ್ತು, ಅದನ್ನು ಗುಡಿಸ್ತಾ ಇದ್ವಿ. ನಿಮ್ಮ ಮನೆಗೆ ಬಂದಿದ್ಯಾ, ಏನು ಅನ್ನಿಸ್ತೈತೆ ಹೇಳು? ಏನನ್ಸ್ತದೆ, ಖಾಲಿ ಮನೇಲಿ ಬಂದಿದ್ದೀವಿ, ಬೀಳೋ ಥರ ಇದೆ. ತಾತ ಬೀಳೋ ಥರ ನೀನೇನು ಹೇಳ್ತೀಯ? ಕಾಯಿ ಪಟ್ಟು ಕರಂಗಮ್ಮ, ಉಣ್ಣಿಲ್ಲಮ್ಮ. ನಮ್ಮ ಅಜ್ಜಿ ಮನೆ, ಬಟ್ ನಮ್ಮ ಅಜ್ಜಿ ಇಲ್ಲ, ನಮ್ಮ ಅಜ್ಜಿ ನಮ್ಮ ಮಾವವ್ರ ಮನೇಲಿದ್ದಾರೆ. ಇದು ನಮ್ಮ ಅಜ್ಜಿ ಮನೆ, ನೋಡ್ಕೊಳ್ಳಿ. ಇದೆ ನಮ್ಮ ಅಜ್ಜಿ ಇದೆ ಅರಮನೆ ನಮ್ಮಿಗೆ. ನಮ್ಮಮ್ಮ ಹುಟ್ಟಿ ಬೆಳೆದಿದ್ದು ಎಲ್ಲಾನು ಇಲ್ಲೇ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಚಿಕ್ಕ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಹಾಲ್ ತುಂಬಾ ಮೆಸ್ಸಿ ಆಗಿದೆ, ಕರೆಂಟ್ ಕೂಡ ಇಲ್ಲ, ಸ್ವಲ್ಪ ಬೆಳಕಿದೆ ಅಷ್ಟೇ. ಇದೆಲ್ಲ ಹಿಂಗೆ ಹಾಕಿದ್ದಾರೆ. ನಮ್ಮ ತಾತ ಊರಲ್ಲಿದ್ರು, ಅದಕ್ಕೆ ಇಷ್ಟು ಮೆಸ್ಸಿ ಆಗಿದೆ, ಇಲ್ಲಾಂದ್ರೆ ಸ್ವಲ್ಪ ಕ್ಲೀನ್ ಆಗಿ ಇಟ್ಟಿದ್ದಾರೆ. ಫೋಟೋ ಇದೆ, ಬನ್ನಿ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇವ್ರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮವರ ಸ್ವಂತ ಅಕ್ಕ. ಒಂದು 2 ವರ್ಷ ಮುಂಚೆ 3 ವರ್ಷ ಮುಂಚೆ ತೀರ್ಕೊಂಡ್ರು. ಸೊ ಈಗಲೂ ಮಿಸ್ ಮಾಡ್ಕೋತೀವಿ, ತುಂಬ ಮಿಸ್ ಮಾಡ್ಕೋತೀವಿ. ಅವ್ರ ಫೋಟೋ ಅಲ್ಲಿದೆ, ದೇವ್ರ ಫೋಟೋ ಇಲ್ಲಿ ಇಟ್ಟಿದ್ದೀವಿ. ಹಾಗೆ ಹಟ್ಟ ನೋಡಿ, ಇದು ನಮ್ಮದು ಹಟ್ಟ. ಇದ್ರ ಮೇಲೆನೆ ಎಲ್ಲ ಇಟ್ಟಿರೋದು, ಪಾತ್ರೆ ಎಲ್ಲನೂ. ಆ್ಯಂಡ್ ಇದು ಕಿಚನ್, ಚಿಕ್ಕ ಕಿಚನ್ ಹೇಗಿದೆ ಅಂತ ನೋಡಿ ಬನ್ನಿ ನೀವೇ. ಆಯ್ತು ಗೈಸ್, ಆಗಿರುತ್ತೆ ಒಂದು, ನಮ್ಮಮ್ಮಗೆ ಇವಾಗ 45 ವರ್ಷ, 60-70 ವರ್ಷ ಆಗಿರುತ್ತೆ ಈ ಮನೆ ಕಟ್ಟಿ. ಪೇಂಟ್ ಇಲ್ಲ, ಇದೆಲ್ಲ ಬಂದು ಸುಣ್ಣ ಹೊಡೆದಿರೋದು. ಮತ್ತೆ ಮೇಲೆ ನೋಡ್ಕೊಳ್ಳಿ ಹೇಗಿದೆ ಅನ್ಬಿಟ್ಟು, ಹಂಚ್ ಹಾಕಿರೋದು. ಸೊ ಮಳೆ ಬಂದ್ರೆ ಎಲ್ಲ ಸೋರುತ್ತಾ. ಹಂಗೆ ಇಲ್ಲಿ ಬಂದ್ರೆ ಇದು ಕಿಚನ್. ನಮ್ಮ ಅಜ್ಜಿ ಇದ್ರೆ ಇನ್ನ ಚೆನ್ನಾಗಿ ಇಟ್ಕೊಂಡಿರೋರು. ಸೊ ಫಸ್ಟು ಎಲ್ಲ ಒಲೆ ಇತ್ತು, ಈ ಏನಂತಾರೆ ಕೌಂಟರ್ ಟಾಪ್ ಎಲ್ಲ ಇರ್ಲಿಲ್ಲ. ಇವಾಗ ಮಾಡ್ಸಿರೋದು ನಮ್ಮ ಅಜ್ಜಿ 1 ವರ್ಷ ಮುಂಚೆ. ಸೊ ಕೆಳಗಡೆ ಎಲ್ಲ ಪಾತ್ರೆ ಇಟ್ಕೊಂಡಿದ್ದಾರೆ.
ಮತ್ತೆ ಇಲ್ಲಿಂದ ಓಪನ್ ಮಾಡಿದ್ರೆ ಚಿಕ್ಕದು ಕಿಟಕಿ ಇದೆ, ಹೊರಗಡೆ ನೋಡ್ಕೋಬಹುದು ಅಷ್ಟೇ, ಸ್ವಲ್ಪ ನೋಡ್ಕೊಬಹುದು. ಅಂಡ್ ಇದು ನಮ್ಮನೇಲಿ ಅದೇನೇನು ಸ್ಪೈಸಸ್ ಬಾಕ್ಸ್ ಇಡ್ತಾರಲ್ಲ ಆ ತರ ಇದೊಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ. ಅಂಡ್ ಇಲ್ಲೆಲ್ಲ ಬಿಂದಿಗೆಗಳು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ಇಷ್ಟೇನೆ ನಮ್ಮ ಅಜ್ಜಿ ಮನೆ ಟೂರು. ಎಷ್ಟು ಚೆನ್ನಾಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ರಿಲೇಷನ್ಸ್ ಅವರೆಲ್ಲ ಬಂದ್ರು, ಅವ್ರ ಜೊತೆ ಮಾತಾಡ್ಬಿಟ್ಟು ಸಿಗ್ತೀವಿ. ವಾಸನೆಲ್ಲ ತಿಂದಿ ಚೆಂಕೆ ಅಲ್ಲಿ ನಮ್ಮ ಅಜ್ಜಿಯವ್ರ ತಂಗಿ ಮಟನ್ ಎಲ್ಲ ಇಟ್ಟಿದ್ರು. ಸೊ ಅದಕ್ಕೋಸ್ಕರ ಮಟನ್ ಸಾರು ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಒಲೆಯಲ್ಲಿ ಮಾಡ್ತಾ ಇರೋದು. ಸೊ ನಮ್ದು ಅರಕೆ ಕೂಡ ಫಸ್ಟ್ ಟೈಮ್ ನಾನು ಅಷ್ಟು ಜನಕ್ಕೆ ಒಂದು 30 kg 50 kg ಒಲೆಯಲ್ಲಿ ಮಾಡಿದ್ದು. ಮಟನ್ ಸಾರು, ಅನ್ನ ಮತ್ತು ದೋಸೆ ಏನೋ ಇತ್ತು, ದೋಸೆ ಮುದ್ದೆ ಎಲ್ಲ ಮಾಡಿ ಇಟ್ಟಿದ್ರು. ನಾವು ಸಾಂಬಾರು ಮಾತ್ರ ಮಾಡ್ಕೊಂಡ್ವಿ. ಇವ್ರು ನಮ್ಮ ಮಾವ. ಹೇಳಬೇಕು ಅಂದರೆ ಒಲೆಯಲ್ಲಿ ಮಾಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ. ಈ ಮನೆಯಲ್ಲಿ ಅಷ್ಟು ಚಿಕ್ಕದಾಗಿದೆ, ನಮ್ಮ ಮಮ್ಮಿ ಹೇಳಿದ್ರು ಒಡೆದೋಗೋ ಥರ ಇದೆ ಅಂದ್ಬಿಟ್ಟು. ಬಟ್ ಆವಾಗ ಅವರು ಎಷ್ಟು ನೆಮ್ಮದಿ ಸಿಕ್ಕಿರುತ್ತೆ ಈ ಮನೇಲಿ, ಎಷ್ಟು ಜಾಲಿಯಾಗಿ ಇದ್ದಿರ್ತಾರೆ. ಬಟ್ ಇವಾಗ ನಾವು ಪ್ಯಾಲೇಸಲ್ಲಿದ್ದರೂ ನೆಮ್ಮದಿ ಇರೋದಿಲ್ಲ, ದುಡ್ಡಿರುತ್ತೆ ಅಷ್ಟೇ ಕೈಯಲ್ಲಿ. ಆವಾಗ ಅವ್ರ ಹತ್ರ ದುಡ್ಡಿರಲಿಲ್ಲ, ಅಷ್ಟೂ ನೆಮ್ಮದಿ ಇತ್ತು, ಅಷ್ಟೂ ಖುಷಿಯಾಗಿದ್ದರು. ಆ ಚಿಕ್ಕ ಮನೆಯಲ್ಲಿ ನಮ್ಮ ಅಜ್ಜಿಗೆ ಬಂದು 5 ಜನ ಮಕ್ಕಳು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಮಾವಂದಿರು 3 ಜನ. ಸೊ ಅಷ್ಟೂ ಜನನೂ ಆ ಮನೇಲಿ ಹೇಗಿದ್ದಿರ್ಬೋದು ನೀವೇ ನೋಡಿ. ಒಂದು ಚಿಕ್ಕದು ಹಾಲು, ಒಂದು ಕಿಚನ್ ಹೇಗಿದೆ. ಸೊ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ತುಂಬ ಖುಷಿಯಾಗತ್ತೆ ಅಲ್ವಾ. ನೋಡಿ ನಮ್ಮ ಅಕ್ಕ ಇವಳು ನೋಡಿ ಎನಿ ಟೈಮ್ ಶಾರ್ಟ್ಸ್ ನೋಡಿ ಎನಿ ಟೈಮ್ ಶಾರ್ಟ್ಸ್ ನೋಡ್ಕೊಂಡೆ. ಹಾಯ್ ಸೊಲ್ಲ, ಹಾಯ್ ಸರ್ ಜಾಕ್ಸನ್, ಹಾಯ್ ಸೊಲ್ಲ, ಹಾಯ್ ಕೂಡ. ಆಲ್ಸೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನ ಈ ವಿಡಿಯೋನ ಹಳ್ಳಿಯಿಂದ ನೋಡ್ತಿದ್ದೀರಾ ಅಂತ. ಮಟನ್ ಸಾರು, ಅನ್ನ, ದೋಸೆ, ಮುದ್ದೆ. ಸೊ ಮಟನ್ ಸಾರು ನಾನೇ ಮಾಡಿರೋದು, ಸಖತ್ ಟೇಸ್ಟಾಗಿ ಬಂದಿದೆ. ಇದೀನಿ ಇವಾಗ ಬೆಂಕಿ ಹತ್ರ ಹೋಗ್ತಾ ಇದ್ದಾನೆ ಜಾಕ್ಸನ್. ಹೋಗ್ತೀವಿ ಬೆಂಕಿ ಹತ್ರ. ನನಗೆ ಹೊಡಿತೀನಿ ಅಂತ ಹೇಳ್ತಾನೆ ಗೈಸ್, ನನಗೆ ಹೊಡಿತೀನಿ ಅಂತ ಹೇಳ್ತಾನೆ ಗೈಸ್ ಇವನು. ಇಲ್ಲಿ ನೋಡಿಲ್ಲಿ, ನನಗೆ ತುಂಬ ಭಯ ಇಕ್ಸೋದು ಇವನು, ಭಯ ಇಕ್ಸೋದು ನನಗೆ ಇವನು. ಜಾಸ್ತಿ ಬಂದ ಫುಲ್ಲು ಕತ್ಲೆನೇ ಹಾಕ್ಬಿಡ್ತು. ಆಟ ಆಡ್ಕೊಂಡಿದ್ದಾನೆ ಬೆಳಗ್ಗೆಯಿಂದ. ಅಂದರೆ 12 o'clock ಅಷ್ಟೇ ನಿದ್ದೆ ಮಾಡಿದ್ದವನು, ಇಲ್ಲಿ ಬರೋವರೆಗೂ ಅಷ್ಟೇ ನಿದ್ದೆ ಮಾಡಿದ್ದು. ಸ್ವಲ್ಪ ಚಳಿ ಇದೆ. ಗುಡ್ ಮಾರ್ನಿಂಗ್. ಸೊ ರೆಡಿ ಆಗ್ತಾ ಇದ್ದೀವಿ. ಇಲ್ಲ ಮೌ ಹಾಗೆ 2 ಮೇಕೆ ಏಂತಕ್ಕೆ ಅಂತಂದರೆ, ಒಂದು ಅಪ್ಪ ಅವ್ರದ್ದು ವರ್ಷ ಮಾಡೋ ಹರಕೆನ ತೀರ್ಸೋಕ್ಕೆ. ಆ್ಯಂಡ್ ಇನ್ನೊಂದು ಬಂದು ನನ್ನ ಡೆಲಿವರಿ ಟೈಮ್ ತುಂಬ ರಿಸ್ಕ್ ಆಗಿತ್ತು, ತುಂಬ ರಿಸ್ಕ್ ಆಗಿತ್ತು. ಆ ಸ್ಟೋರಿ ನೆನೆಸ್ಕೊಂಡ್ರೆ, ಆ ಡೆಲಿವರಿ ಟೈಮ್ ನೆನೆಸ್ಕೊಂಡ್ರೆ ಅಳು ಬರುತ್ತೆ ಕಣ್ಣಲ್ಲಿ, ಮತ್ತು ಭಯ ಆಗತ್ತೆ. ಸೊ ಅದಕ್ಕೋಸ್ಕರ ಹರಕೆ ಹೊತ್ಕೊಂಡಿದ್ರು. ಅದಾದಮೇಲೆ ಡೆಲಿವರಿ ಚೆನ್ನಾಗಾದಮೇಲೆ ಈ ಥರ ಹರಕೆ ಕೊಡ್ತೀನಿ, ಮೇಕೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ರಂತೆ ಅಪ್ಪ. ಸೊ ಅದು ಕೂಡ, ಅದಕ್ಕೆ ಇನ್ನೊಂದು ಮೇಕೆ ತಂದಿದ್ರು. ಇದು ಕಾಡಲ್ಲಿ ಇರೋದು ಚರ್ಚ್ ಗೈಸ್. ಕರ್ಟ್ಕೊಯಿಲ್ ಅಂತ ಹೇಳ್ತಾರೆ ಇದನ್ನು, ಕರ್ಟ್ಕೊಯಿಲ್ ಅಂತ ಹೇಳ್ತಾರೆ. ಇದು ಬಂದು ಮಾಟಳ್ಳಿಯಲ್ಲಿ ಇರೋದು. ಕೌದಳ್ಳಿಯಿಂದ ಒಂದು ಆಲ್ಮೋಸ್ಟ್ 10 to 20 ಕಿಲೋಮೀಟರ್ಸ್ ಇರ್ಬೋದು, ಗೊತ್ತಿಲ್ಲ ನನಗೆ ಅದು ಪ್ರಾಪರಾಗೆ. ಸೊ ಅಲ್ಲಿರೋದು. ಆ್ಯಂಡ್ ಇಲ್ಲಿ ವೆಲ್ಕಮ್ ನಮ್ಮನ್ನೇ ಮಾಡೋ ಥರ ಅನ್ನಿಸ್ತಿತ್ತು. ಅದು ಬಿಷಪ್ಗೆ ವೆಲ್ಕಮ್ ಮಾಡೋಕ್ಕೆ ಅವರೆಲ್ಲ ನಿಂತಿರೋದು. ಸೊ ಬಿಷಪ್ ಪೂಜೆ ಕೂಡ ಇತ್ತು ಅವತ್ತು. ಸೊ ಇದು ಮೇಲೆ, ಬೆಟ್ಟದ ಮೇಲೆ ಇರೋದು ಚರ್ಚು. ನಾವು ಆಯಿತು ಒಂದು 15 to 18 ಇಯರ್ಸಿಂದ ಈ ಹರಕೆನ ಮಾಡ್ಕೊಂಬರ್ತಾನೆ ಇದ್ದೀವಿ, 1 ವರ್ಷವೂ ತಪ್ಪದಿರ. ಅಲ್ಲಿ ಈ ಥರ ಸ್ಟಾಲ್ಸ್ಗಳೆಲ್ಲ ಹಾಕಿರ್ತಾರೆ, ಚಿಕ್ಕದು ಬರೀ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ಗಳನ್ನ ಹಾಕಿರ್ತಾರೆ, ಅಟ್ರಾಕ್ಟಿವ್ ಆಗಲಿ ಮಕ್ಕಳು ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಆಮೇಲೆ ಈ ಹಲ್ವಾ, ಕಳ್ಳೆಪುರಿ ಅದೆಲ್ಲ ಸಿಗುತ್ತೆ. ಆ್ಯಂಡ್ ಶಾಪಿಂಗ್ ಕೂಡ ಮಾಡಿದ್ವಿ ಇವತ್ತು. ಕಳ್ಳೆಪುರಿ, ಹಲ್ವಾ ಮತ್ತು ದೇವ್ರ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಏನೇನು ತೊಗೊಂಡ್ವಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ತುಂಬ ಲಾಂಗ್ ಆಗೋಯ್ತು. ಆ್ಯಂಡ್ ಈ ಫ್ರಾಕ್ ಏನು ಹಾಕ್ಕೊಂಡಿದ್ದಾರೆ, ಇವರೆಲ್ಲ ಬಿಷಪ್ ಬರಬೇಕಾದ್ರೆ ವೆಲ್ಕಮ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಇವರು ಆ ಥರ ಅಂದರೆ ಫ್ರಾಕ್ನ ಹಾಕಿದ್ದಾರೆ.
ಚೆನ್ನಾಗೇ ಇದೆಯಾ? ಓಪನ್ ಮಾಡೋದು ಒಂದ್ಸಲಿ. ಬಾ ಕುತ್ಕೋ, ಹುಷಾರು. ಹೋಗಿದ ತಕ್ಷಣ 10 o'clockಗೆಲ್ಲ ರೀಚ್ ಆಗಿಬಿಟ್ವಿ. ಹೋಗಿದ ತಕ್ಷಣ ಕೂದಲು ತೆಗೆಸ್ಬಿಡೋಣ ಅಂದ್ಬಿಟ್ಟು ಕೂದಲನ್ನ ತೆಗೆಸ್ಬಿಟ್ಟು ಆಮೇಲೆ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿ 1 ಗಂಟೆಗೆ ಮುಗೀತು ಬಿರಿಯಾನಿ ಮಾಡೋದು. ಅದು ಈರುಳ್ಳಿ ಎಲ್ಲ ನಾವು ಕಟ್ಟೆ ಮಾಡಿರಲಿಲ್ಲ. ಆಮೇಲೆ ಅಪ್ಪನೂ 2 ಮೇಕೆನ ಕಟ್ ಮಾಡಿ ಅದನ್ನು ಏನಂತಾರೆ ಮಟನ್ ಪೀಸಸ್ ಎಲ್ಲ ಮಾಡ್ತಾಯಿದ್ರು ಮಟನ್ ಸಾರಿಗೆ. ನಾವು ಮಟನ್ ಸಾರು ಮಾಡೋದು 1 ಗಂಟೆ ಆಗುತ್ತೆ. ಫಸ್ಟು ಬಿರಿಯಾನಿನ ಸರ್ವ್ ಮಾಡಿಬಿಡೋಣ ಅಂದ್ಬಿಟ್ಟು ಬಿರಿಯಾನಿನ ಮಾಡಿ ಸರ್ವ್ ಕೂಡ ಮಾಡಾಯಿತು. ತುಂಬ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕೆ ಆಗಿಲ್ಲ ಗೈಸ್, ಮಗುನೂ ಹಿಡ್ಕೊಂಡು ಈ ಕಡೆ ಕೆಲಸನೂ ನೋಡಿಕೊಂಡು. ಅದಾದಮೇಲೆ ಹರಕೆ ಎಲ್ಲ ತೀರಿಸ್ಬಿಟ್ಟು ನೈಟ್ ಆಗೋಯ್ತು. ಎಲ್ಲ ಅಡುಗೆ ಎಲ್ಲ ಮಾಡಿ ಅಮ್ಮ ಅವರು ಮಟನ್ ಸಾರು ಮತ್ತು ವೈಟ್ ರೈಸ್ ಮಾಡಿದರು. ಸೊ ಇದು ನಮ್ಮ ಅಕ್ಕ ಆ್ಯಂಡ್ ನನ್ನ ಹಸ್ಬೆಂಡ್. ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ನೈಟು ತೇರಿರುತ್ತೆ. 8 ಗಂಟೆಗೆ ಇತ್ತು ತೇರು ನಾವು ಸುತ್ತಕ್ಕಾಗಿಲ್ಲ. ಊರು ಸುತ್ತೋದು ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು, ಊರು ಮೇಲೆ ಬರುತ್ತೆ, ಇದು ಊರನ್ನ ಸುತ್ಕೊಂಡು ಬರುತ್ತೆ, ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೊರಟಾಯಿತು. ಆ್ಯಂಡ್ ಜೆಸಿಕಾ ನೋಡಿ, ಕೈ ಬಾಯಲ್ಲೇ ಇರುತ್ತೆ ಇವಳಿಗಂತ. ಹಾಗೆಯೇ ಇದು ತೇರು ಆ್ಯಂಡ್ ಚರ್ಚ್ ನೋಡಿ ಎಷ್ಟು ದೊಡ್ಡದಾಗಿದೆ. ಫಸ್ಟ್ ಎಲ್ಲ ಬರೀ ಅದು ಏನಂತಾರೆ ಗವಿ ಅಂತಾರಲ್ಲ, ಅಲ್ಲಿ ಪೂಜೆ ಮಾಸ್ ಏನಿರ್ತಿತ್ತು ಅದನ್ನು ಇಡ್ತಾಯಿದ್ರು. ಬಟ್ ಇವಾಗ ದೊಡ್ಡ ಚರ್ಚ್ ಕಟ್ಟಿರೋದು, ಇದು ರೀಸೆಂಟಾಗಿ ಕಟ್ಟಿರೋದು ಅಷ್ಟೇ. ಆ್ಯಂಡ್ ಅಪ್ಪ ಅವರೆಲ್ಲ ಟೆಂಪೋದಲ್ಲಿ ಹೋಗ್ತಾಯಿದ್ರು. ಟೆಂಪೋದಲ್ಲಿ ಸಾಮಾನೆಲ್ಲ ಹಾಕ್ಕೊಂಡು ಅಪ್ಪ ಮತ್ತು ಮಾಮ ಹೋಗ್ತಾ ಇದ್ದಾರೆ. ಹಾಗೆಯೇ 3 ಕಾರು, ಒಂದು ಇನೋವಾ, ಒಂದು ಆಲ್ಟೋ, ಒಂದು ಸೆಲೆರಿಯೋ. ಮೈಕಲ್ ಅವ್ರ ಫ್ರೆಂಡ್ ಕಾರ್ ತೊಗೊಂಡಿದ್ದ. ನಮ್ಮ ಕಾರ್ ಬಂದು ನಮ್ಮ ಬಾವರು ಕೊಟ್ಟಿದ್ವಿ, ನಮ್ಮ ಅಕ್ಕ ಬಾವಾಗಿ. ಸೊ ಅವ್ರು ತಗೊಬಂದಿದ್ರು ಬೆಂಗಳೂರಿಂದ. ಅವರು ಮಾರ್ನಿಂಗ್ ಬಂದರು. ನಾವು 16th ಹೋಗ್ಬಿಟ್ಟಿದ್ವಿ. ಫಂಕ್ಷನ್ ಇದ್ದು 17ನೇ ತಾರೀಕು. ಸೊ ಫುಲ್ ಟಯರ್ಡ್ ಆಗಿತ್ತಲ್ಲ ಹೋಗಬೇಕಾದ್ರೆ, ಅದಕ್ಕೆ ಕನಕಪುರದ ಹತ್ರ ನಿಲ್ಲಿಸ್ಬಿಟ್ಟು ಟೀನ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಇವಾಗ ಬೆಂಗಳೂರಿಂದ ಬಂದಿರೋ ಕಾರು ಇದು ನಮ್ಮ ಅಪ್ಪ, ಇದು ನಮ್ಮದು, ಇದು ನಮ್ಮ ಭಾವ ತಗೊಬಂದಿದ್ದಾರೆ, ಅದೂ ನಮ್ಮದೇನೆ ಆಲ್ಟೋ. ಈ 3 ಕಾರಲ್ಲಿ ಇವಾಗ ಬೆಂಗಳೂರಿಗೆ ಹೋಗೋದು ಗೈ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಕೊಡಿ, ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.